ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಂದು ಕಿರಣ್ ಮಾತಾಡ್ತಾ ಇದ್ದೀನಿ. ಮೈಸೂರಿಗೆ ತುಂಬ ಫೇಮಸ್ ಅಂದರೆ ದಸರಾದಲ್ಲಿ ತುಂಬ ಫಂಕ್ಷನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಫಂಕ್ಷನ್ ಬರೋದೇ ಯುವ ಸಂಭ್ರಮ. ಸೊ ನಾನು ಕಿರಣ ಯುವ ಸಂಭ್ರಮಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಯುವ ಸಂಭ್ರಮ ಎಲ್ಲಿ ನಡೆಯುತ್ತೋ ಆ ರೋಡಲ್ಲಿ ಮಾತ್ರ ಆಲ್ರೆಡಿ ಲೈಟಿಂಗ್ಸ್ ಹಾಕಿದ್ರು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕುಕ್ರಳ್ಳಿ ಕೆರೆ ರೋಡ್ ಅದು ಆ್ಯಕ್ಚುಲಿ. ಸೊ ಮಳೆ ಅವತ್ತು ಸಿಟಿಯೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಹೋದ್ವಿ. ತುಂಬಾ ಮಳೆ ಬರ್ತಾಯಿತ್ತು. ಸರಿ ಅಂದ್ಬಿಟ್ಟು ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ಮಳೆಯೆಲ್ಲ ನಿಂತಾದಮೇಲೆ ಇವತ್ತು ಪ್ಯಾಲೇಸ್ ಹತ್ರ ಹೋಗೋದು ಬೇಡ, ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಬಿಟ್ಟು ಯುವ ಸಂಭ್ರಮಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಆ ರೋಡಲ್ಲೆಲ್ಲ ಫುಲ್ಲು ಜಿಗಿ ಫುಲ್ಲು ಲೈಟಿಂಗ್ಸು ತುಂಬ ಚೆನ್ನಾಗಿತ್ತು. ಜನ ಕೂಡ ಅಷ್ಟೇ ಇದ್ದರು. ಎಷ್ಟು ಜನ ಇದ್ದರು ತೋರಿಸ್ತೀನಿ ಬನ್ನಿ ನಿಮಗೆ. ನಾವು ಹೋಗೋ ರೋಡಲ್ಲೇ ಗೊತ್ತಾಯಿತು ನಮಗೆ ಆ್ಯಕ್ಚುಲಿ ಈ ರೋಡು ಟ್ರಾಫಿಕ್ಕೇ ಇರಲ್ಲ. ಅವತ್ತು ಸ್ವಲ್ಪ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಜಾಸ್ತಿ ಜನ ಇರ್ತಾರೆ ಅಂತ ಗೊತ್ತಾಯಿತು. ನೋಡಿ, ಯೂನಿವರ್ಸಿಟಿ ಹತ್ರ ನಡೆಯೋದ್ರಿಂದ ನಾವು ಮೈಸೂರು ಯೂನಿವರ್ಸಿಟಿ ರೋಡಿಗೆ ಎಂಟ್ರಿ ಆದ್ವಿ. ಇಲ್ಲೇ ಎಷ್ಟೊಂದು ಜನ ಪಾರ್ಕಿಂಗಿಗೆ ನೋಡ್ತಾ ಇದ್ರು. ನಮಗೆ ಗೊತ್ತಾಯಿತು ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನಾವು ಒಂದು ಕಡೆ ಮೇನ್ ಗೇಟಲ್ಲಿ ಪಾರ್ಕ್ ಮಾಡಿಬಿಟ್ಟು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಶಿವ ದಸರಾ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಯೂನಿವರ್ಸಿಟಿ ಒಳಗಡೆ ಇರೋದ್ರಿಂದ ನೋಡಿ ಫುಲ್ಲು ಗ್ರೀನರಿ. ಮತ್ತು ಇವಾಗ ಮಳೆ ಬೇರೆ ಬಂದು ನಿಲ್ತು. ಫುಲ್ ಚಿಲ್ಟಾಗಿದೆ ವೆದರು. ಸಖತ್ ಸೌಂಡ್ ಕೇಳಿಸ್ತಾ ಇದೆ, ಎಲ್ಲರಿಗೂ ಕಿರ್ಚಾಡ್ತಾ ಇರೋದು. ಎಂಟ್ರಿ ಆದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಲ್ಲಿ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ಇಷ್ಟೊಂದು ಜನ ಬಂದಿದ್ದಾರಾ ಅಂತ. ಜಸ್ಟ್ ಬರೀ ಎಲ್ಲರದ್ದು ತಲೆಗಳು ಮಾತ್ರ ಕಾಣಿಸ್ತಾ ಇತ್ತು. ಅಷ್ಟು ಜನ ಅಂದರೆ ತುಂಬ ಜನ ಇದ್ದರು. ಜನ ಸಾಗರ ಅಂತಲೇ ಹೇಳ್ಬೋದು. ಆಮೇಲಿಂದ ಏನು ಅಂದರೆ ಪರ್ಫಾಮೆನ್ಸು, ಎಲ್ಲ ಸ್ಕೂಲಿಂದನೂ ಪರ್ಫಾಮೆನ್ಸ್ ಇತ್ತು. ಫಸ್ಟ್ಲಿಗೆ ನಾನು ಹೋದಾಗ ಚಾಮುಂಡೇಶ್ವರಿ ಸಂಹಾರ ಮಾಡೋದು ಸಾಂಗಿಗೆ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು. ಅದು ನಿಮಗೆಲ್ಲ ಗೊತ್ತು, ಎಷ್ಟು ಮನೋರಂಜನೆ, ಎಷ್ಟು ಮೈಯೆಲ್ಲ ಜುಮ್ಮನ್ನುತ್ತೆ ಅಂತ ಆ ಸಾಂಗು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ನೀವು ನೋಡ್ತಿರ್ಬೋದು. ಆ ಜೋಶಲ್ಲಿ ನಾನು ಮಹಿಷಾಸುರ ಹತ್ರ ಒಂದು ಫೋಟೋ ಬೇರೆ ತಗೊಂಡ್ಬಿಟ್ಟೆ ಪರ್ಫಾಮೆನ್ಸ್ ಆದಮೇಲೆ. ಆಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಕುಂದು ಕುಪ್ಪಳಿಸಿದ್ರು ಮೈಸೂರು ಜನ. ಅಷ್ಟು ಚೆನ್ನಾಗಿತ್ತು. ಅವ್ರನ್ನ ನೋಡ್ತಿದ್ರೆ ನನಗೆ ಖುಷಿ ಆಗ್ತಿತ್ತು, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಆದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ನಾವು ಅಲ್ಲೆಲ್ಲ ಮಧ್ಯೆಯಲ್ಲೂ ಸಿಗಾಕೊಂಡಿಲ್ಲ. ಇಲ್ಲೇ ಕಾರ್ನರಲ್ಲಿ ನಿಂತ್ಕೊಂಡು ಒಂದೆರಡು ಪರ್ಫಾಮೆನ್ಸ್ ನೋಡಿದ್ವಿ. ನೀವು ನೋಡ್ತಿರ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ನೋಡಿ, ಇದು ಯಾವುದು ಸೀನ್ ಅಂತ ಹೇಳಿ ನೀವೇ, ಚಾಮುಂಡೇಶ್ವರಿ ಸಂಹಾರ ಮಾಡಲ್ವಾ ಆ ಸೀನು. ಮಹಿಷಾಸುರ ಎಂಟ್ರಿ ಆದರೂ ಮಹಿಷಾಸುರ ಮತ್ತು ಚಾಮುಂಡೇಶ್ವರಿ ತಾಯಿ ಇಬ್ಬರೂ ನೋಡಿ ಕಾಂಪಿಟೇಷನಲ್ಲಿ ಡ್ಯಾನ್ಸ್ ಮಾಡ್ತಿದ್ರು. ಇವಾಗ ನೋಡಿ ಸಂಹಾರ ಮಾಡೇ ಬಿಟ್ಟರು. ಈ ಸೀನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಮಕ್ಕಳುಗಳು. ಮೈಯೆಲ್ಲ ಜುಮ್ ಅಂತಾಯಿತು ಆ್ಯಕ್ಚುಲಿ. ಸೊ ಈ ಸಾಂಗ್ ನೋಡಿಕೊಂಡು ಹಂಗೆ ನಿಂತಿದ್ವಿ. ಮಳೆಲ್ಲ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಟ್ಟಿತ್ತು. ಮಳೆ ಏನೂ ಇಲ್ವಲ್ಲ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ನಾನು ಕಿರಣ ನೋಡ್ತಿದ್ವಿ. ಜನ ಅಂದರೆ ಜನ. ಮೈಸೂರಲ್ಲಿ ನಿಜವಾಗ್ಲೂ ಇಷ್ಟೊಂದು ಜನ ಇದ್ದಾರೆ ಅಂತ ನಮಗೆ ಡೌಟ್ ಆಗೋಯಿತು. ಇಲ್ಲಾಂದರೆ ದಸರಾ ಅಂದರೆ ಆಚೆ ಕಡೆಯಿಂದೆಲ್ಲ ಬೇರೆ ಊರಿಂದೆಲ್ಲ ಬಂದಿರ್ತಾರಲ್ಲ, ಆ ಜನನ ಅನ್ನಿಸ್ತು. ಚಾಮುಂಡೇಶ್ವರಿ ನೋಡಿ ಇನ್ಸ್ಪೈರ್ ಆಗಿ ನೋಡಿ ನಾನು ಸ್ವಲ್ಪ ಚಾಮುಂಡಿ ಅವತಾರ ತಾಳ್ಬಿಟ್ಟಿದ್ದೆ. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಆ ಪರ್ಫಾಮೆನ್ಸ್ ಆದಮೇಲೆ ಅಲ್ಲಿ ಹೋಗಿ ಆ ತ್ರಿಶೂಲ ಇಸ್ಕೊಂಡು ನಾನು ಒಂದೆರಡು ಫೋಟೋ ತಕ್ಕೊಂಡೆ. ಆಮೇಲಿಂದ ಯಾವುದೋ ಬೇರೆ ಸಾಂಗ್ ಏನೋ ಸ್ಟಾರ್ಟ್ ಆಯಿತು. ನೋಡಿ ಹೆಂಗೆ ಕುಣಿತಾ ಇದ್ದಾರೆ ಜನ. ನೋಡಿ, ಇದೇ ನಮ್ಮ ಮೈಸೂರು ಅನ್ನೋದು. ದಸರಾ ಅಂದರೆ ಇದೇನೆ. ಎಲ್ಲೆಲ್ಲಿಂದನೋ ಜನಗಳು ಬರ್ತಾರೆ, ಎಲ್ಲ ಸೇರ್ತೀವಿ, ಕುಂದು ಕುಪ್ಪಳಿಸ್ತೀವಿ, ಎಂಜಾಯ್ ಮಾಡ್ತೀವಿ. ನೋಡಿ, ಈ ಥರ ಎಲ್ಲಿ ಸಿಗುತ್ತೆ, ಯಾವ ಊರಲ್ಲಿ ಸಿಗುತ್ತೆ ಮೈಸೂರು ಬಿಟ್ಟರೆ. ನಮ್ಮ ಮೈಸೂರು ಅನ್ನೋದು ಅದಕ್ಕೆ ತುಂಬ ಫೇಮಸ್ಸು. ಎಲ್ಲ ಟೈಮಲ್ಲೂ ಇಷ್ಟೊಂದು ಜನ ಇರಲ್ಲ. ದಸರಾ ಅಂದಾಗ ಮಾತ್ರ ಜನಗಳದು ಎಲ್ಲಿಂದ ಬರ್ತಾರೋ ನನಗಂತೂ ಗೊತ್ತಿಲ್ಲ, ಅಷ್ಟು ಜನ ಆಗಿಬಿಟ್ಟಿರ್ತಾರೆ. ನಾರ್ಮಲ್ ಡೇಸ್ಗಳೆಲ್ಲ ಟ್ರಾಫಿಕಲ್ಲಿ ಒಂದು ಸಿಗ್ನಲ್ಲೂ ಇರಲ್ಲ ಆ್ಯಕ್ಚುಲಿ. ಅಷ್ಟು ಜನ ಇರಲ್ಲ. ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 6-7 ಗಾಡಿ ನಿಂತ್ಕೊಳ್ಳುತ್ತೆ ಸಿಗ್ನಲ್ ಬಿದ್ದರೆ. ಆದರೆ ದಸರಾ ಟೈಮಲ್ಲಿ 3 ಸಿಗ್ನಲ್ 4 ಸಿಗ್ನಲ್ ಬಿದ್ದರೂ ನಮಗೆ ತುಂಬ ಅಂದರೆ ಹೋಗೋಕೆ ಆಗ್ತಾನೆ ಇರಲ್ಲ, ಅಷ್ಟು ಜನ ಇರ್ತಾರೆ. ನೋಡಿ ಹುಡುಗಿರೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಫುಲ್ ಮಜಾ ಆಯಿತು. ಯುವ ಸಂಭ್ರಮ ಫಸ್ಟ್ ಫಂಕ್ಷನ್ನು ದಸರಾದಲ್ಲಿ. ಯುವ ಸಂಭ್ರಮ ಆಗ್ತಿದ್ದಂಗೆ ಯುವ ದಸರಾ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತು ನಾನು ಕಿರಣ ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಚೆನ್ನಾಗಿದೆಯಾ? ಆಮೇಲೆ ಹೋಗೋಣ ಅಂತ ಪಾರ್ಕಿಂಗ್ ಹೋದರೆ ಪಾರ್ಕಿಂಗ್ ಫುಲ್ಲು ಆಗಿಬಿಟ್ಟಿತ್ತು. ಜಾಗನೇ ಇಲ್ಲ ಅಲ್ಲಿ ಆ್ಯಕ್ಚುಲಿ. ಅದು ಯೂನಿವರ್ಸಿಟಿ ಎಷ್ಟು ದೊಡ್ಡ ಏರಿಯಾ, ಅದರಲ್ಲೂ ಫುಲ್ ಜಾಮ್ ಆಗಿತ್ತು. ಪಾಪ ಪೊಲೀಸರಿಗೆ ಅದೆಷ್ಟು ಕಷ್ಟ ಆಯಿತೋ ಏನೋ, ತುಂಬಾ ಕಷ್ಟಪಟ್ಟು ಮೇಂಟೈನ್ ಮಾಡ್ತಿದ್ರು. ಮತ್ತು ಮಳೇಲಿ ಕೂಡ. ಎಷ್ಟೇ ಫ್ರೆಂಡ್ಸ್, ಯುವ ಸಂಭ್ರಮ ಹೆಂಗಿತ್ತು ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಹೆಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.